ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭಕ್ತರ ಮೊರೆಯನ್ನು ಕೇಳಿ ಜನಿಸಿದ ಶರಣರ ಉದರದಲ್ಲಿ ಸಿದ್ಧಾರೂಢನ ಹೆಸರಿನಲ್ಲಿ. ಭೂಮಿಗೆ ಬಂದ ಭಗವಂತ, ಭಕ್ತರ ಮೊರೆಯನ್ನು ಕೇಳಿ ಜನಿಸಿದ ಶರಣರ ಉದರದಲ್ಲಿ ಸಿದ್ಧಾರೂಢನ ಹೆಸರಿನಲ್ಲಿ. ಭೂಮಿಗೆ ಬಂದ ಭಗವಂತ. ಯುಗದಲ್ಲಿ ಅವತರಿಸಿಹನು ನಾನಾ ರೂಪವತಾಧರಿಸಿ, ಯುಗ ಯುಗದಲ್ಲಿ ಅವತರಿಸಿಹನು ನಾನಾ ರೂಪವತಾಧರಿಸಿ, ನಾನಾ ನಾಮವ ಬೇಡುತ್ತಲೇ ಭಕ್ತರ ಪೊರೆವನು ಅನವರತ. ನಾನಾ ನಾಮವ ಬೇಡುತ್ತಲೇ ಭಕ್ತರ ಪೊರೆವನು ಅನವರತ. ಭೂಮಿಗೆ ಬಂದ ಭಗವಂತ, ಭಕ್ತರ ಮೊರೆಯನ್ನು ಕೇಳಿ ಜನಿಸಿದ ಶರಣರ ಉದರದಲ್ಲಿ ಸಿದ್ಧಾರೂಢನ ಹೆಸರಿನಲ್ಲಿ. ಭೂಮಿಗೆ ಬಂದ ಭಗವಂತ. ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣಿ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿ.
ನುಡಿಯೋ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂದಿರಲಿ ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ ಬಂದ ಭಗವಂತ ಭೂಮಿಗೆ ಬಂದ ಭಗವಂತ ಭಕ್ತರ ಮೊರೆಯನ್ನು ಕೇಳಿ ಜನಿಸಿದ ಶರಣರ ಉದರದಲ್ಲಿ ಸಿದ್ಧಾರೂಢನ ಹೆಸರಿನಲ್ಲಿ ಭೂಮಿಗೆ ಬಂದ ಭಗವಂತ ಭಕ್ತರ ಮೊರೆಯನ್ನು ಕೇಳಿ ಜನಿಸಿದ ಶರಣರ ಉದರದಲ್ಲಿ ಸಿದ್ಧಾರೂಢನ ಹೆಸರಿನಲ್ಲಿ ಭೂಮಿಗೆ ಬಂದ ಭಗವಂತ ಯುಗದಲ್ಲಿ ಅವತರಿಸಿಹನು ನಾನಾ ರೂಪವತಾಧರಿಸಿ ಯುಗ
ಅವತರಿಸಿಹನು ನಾನಾ ರೂಪವತಾ ಧರಿಸಿ ನಾನಾ ನಾಮವ ಬೇಡುತ್ತಲೇ ಭಕ್ತರ ಪೊರೆವನು ಅನವರತ ನಾನಾ ನಾಮವ ಬೇಡುತ್ತಲೇ ಭಕ್ತರ ಪೊರೆವನು ಅನವರತ ಭೂಮಿಗೆ ಬಂದ ಭಗವಂತ ಭಕ್ತರ ಮೊರೆಯನ್ನು ಕೇಳಿ ಜನಿಸಿದ ಶರಣರ ಉದರದಲ್ಲಿ ಸಿದ್ಧಾರೂಢನ ಹೆಸರಿನಲ್ಲಿ ಭೂಮಿಗೆ ಬಂದ ಭಗವಂತ. ನಾನು ಚನ್ವೀರ್ ಮುಂಗ್ರವಾಡಿ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಈ ಸದ್ಗುರು ಸಿದ್ಧಾರೂಢ ಶ್ರೀಮಠದ ಚೇರ್ಮನ್ ಆಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ತಾವೆಲ್ಲ ನೋಡಿರ್ಬೋದು, ಬಹಳಷ್ಟು ಪ್ರಗತಿಪರ ಕೆಲಸ ನಮ್ಮಲ್ಲಿ ನಡೀತಾ ಇದ್ದಾವೆ. ಈಗೆಲ್ಲ ನಾವು ಅಪ್ರೂವಲ್ ತೊಗೋತಾ ಇದ್ದೀವಿ. ಇನ್ನೂ ಬಹಳಷ್ಟು ಕೆಲಸ, ಇನ್ನೂ 2-3 ವರ್ಷದೊಳಗೆ ನಮ್ಮ ಶ್ರೀಮಠ ಇನ್ನೂ ಬಹಳಷ್ಟು ಅಭಿವೃದ್ಧಿ ಹೊಂದಲಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷವೆನಿಸ್ತದೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಸಿಬ್ಬಂದಿಗಳು ಪ್ರೀತಿಯಿಂದ ಎಲ್ಲ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಧರ್ಮದರ್ಶಿಗಳು ಬಹಳಷ್ಟು ಸಹಾಯ ಮಾಡ್ತಾರೆ. ಸೊ ಈ ನಾಳೆಯ ದಿವಸ ನೀವು ನೋಡ್ಬೋದು, ಮಿನಿಮಮ್ 1 ಲಕ್ಷದಿಂದ 1.5 ಲಕ್ಷನ ಮುಂಜಾನೆಯಿಂದ ಸಂಜೆ ತನಕ ನಮ್ಮ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಇದೊಂದು ದೊಡ್ಡ ಹಬ್ಬ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಭಾಗವಹಿಸ್ತಾರೆ ಅಂತ ಕೇಳ್ತೀನಿ. ಇವರು ಶ್ರೀ ಸಿದ್ಧಾರೂಢರ ಪಾದಾರಂದ್ರೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಮ್ಮ ಹಬ್ಬದ ವಾತಾವರಣ ನಮ್ಮ ಶ್ರೀಮಠದಲ್ಲಿ. ಯಾಕೆಂದರೆ ನಾಳೆ ನಮ್ಮ ಸದ್ಗುರು ಸಿದ್ಧಾರೂಢರ 96ನೇ ಪುಣ್ಯಾರಾಧನೆ ಕಾರ್ಯಕ್ರಮ ನಿಮಿತ್ತ, ಶ್ರಾವಣ ಮಾಸದ ನಿಮಿತ್ತ ನಮ್ಮ ಜಲರಥೋತ್ಸವ ಕಾರ್ಯಕ್ರಮ ಇದೆ ನಾಳೆ. ಇದೊಂದು ನಮ್ಮ ಉತ್ತರ ಕರ್ನಾಟಕ ಇದೊಂದು ಹಬ್ಬ ಅಂತ ನಾನು ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ಭಾಳಷ್ಟು ನಮ್ಮ ಭಕ್ತಾದಿಗಳು, ನಮ್ಮ ಮಠದ ಎಲ್ಲ ಸಿಬ್ಬಂದಿ ವರ್ಗದವರು ಭಾಳಷ್ಟು ಮುತುವರ್ಜಿ ವಹಿಸಿ ಭಾಳಷ್ಟು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲ ನೋಡ್ಬೋದು, ಈಗ ಲೈಟಿಂಗ್ ಇರ್ಬೋದು, ಉತ್ಸಾಹ ಇರ್ಬೋದು, ಯಾವುದೇ ಕೆಲಸ ಹೇಳಿ ಇಮಿಡಿಯೇಟ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ನಮ್ಮದೇನು ಸಿದ್ಧಾರೂಢರ ಭಕ್ತರು ಏನು ಬರ್ತಾರಲ್ಲ, ಅವ್ರಿಗೆ ಪ್ರೀತಿಯಿಂದ ಸೇವೆ ಮಾಡುವುದೇ ನಮ್ಮ ಮಠದ ಎಲ್ಲ ಸಿಬ್ಬಂದಿಯ ಮತ್ತು ಎಲ್ಲ ಧರ್ಮದರಿಗಳ ಉದ್ದೇಶ. ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ನಾನು ಈ ವಿಷಯದಲ್ಲಿ ನಾವು ಎಲ್ಲರಿಗೂ ನಾಳಿನ ಒಂದು ಉತ್ಸಾಹದಲ್ಲಿ ತಾವೆಲ್ಲರೂ ಭಾಗವಹಿಸ್ಬೇಕಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಶಿವಾಜಿ ಬಾಂದ್ರೆ ಸುಮಾರು 45-50 ವರ್ಷದಿಂದ ಶಿವರಾತ್ರಿ ಶ್ರಾವಣ ಇದೆಲ್ಲ ಭಕ್ತರು ಎಲ್ಲರೂ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಕೂತ್ಕೊಂಡು ಸೇವೆ ಮಾಡ್ತೀವಿ. ನೀರಿನ ಸೇವೆ ಆಯ್ತು, ಅಡುಗೆ ಮನೆ ಸೇವೆ ಆಯ್ತು, ಮತ್ತು ಬೇರೆ ಯಾವುದೋ ಸೇವೆ ಆಗುತ್ತೆ ಎಲ್ಲ ಅಂದ್ಕೊಂಡು ಮಾಡ್ತೀವಿ. ಅವರಿಂದ ಪ್ರತ್ಯಕ್ಷವಾದ ಸ್ಥಳ. ಆ ಸಮಯದಿಂದ ನಮ್ಮ ಬಹುಜನದಿಂದ ಬಹುಕಾಲದಿಂದ ಸಿದ್ಧಾರೂಢಪ್ಪನ ಸೇವಾ ಮಾಡೋಕ್ಕೆ ಭಕ್ತಾದಿಗಳು ಬರ್ತಿದ್ದಾರೆ. ಅದೇ ಕಾರಣದಿಂದ ನಮ್ಮ ಮುಖ್ಯವಾಗಿ ಭಕ್ತರು ಅನೇಕ ಸೇವೆಗಳನ್ನು ಮಾಡಿಕೊಂಡು ಸದ್ಗುರು ಸಿದ್ಧಾರೂಢ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸೇವೆಯಿಂದ ನಮಗೆಲ್ಲರಿಗೂ ಫಲ ಸಿಕ್ಕದೆ, ನಾವು ಒಳ್ಳೆಯ ಸುಖ ಆಗಿದೆ. ಆದ್ದರಿಂದ ಆ ಭಕ್ತಾದಿಗಳೆಲ್ಲ ಸಿದ್ಧಾರೂಢಪ್ಪನ ಶಿವರಾತ್ರಿ ಹಾಗೂ ಶ್ರಾವಣ ಮಾಸ ಮತ್ತು ಅನೇಕ ಕಾರ್ಯಕ್ರಮಗಳಿದ್ರೆ ಬಂದು ಸೇವೆ ಮಾಡಿ ಹೋಗ್ತೇವೆ ರೀ. ಆ ಸದ್ಗುರು ಸಿದ್ಧಾರೂಢಪ್ಪನ ಪಾದಕ್ಕೆ ಸೇವೆ ಮಾಡಿ ನಾವು ಮುಕ್ತಿಯನ್ನು ಪಡಿತೀವಿ ರೀ, ಧನ್ಯರಾಗಿದ್ದೇವೆ. ಬೆಳಗಾವಿ ಜಿಲ್ಲಾ ರೀ. ನಮ್ಮ ಜನ ರೀ ವರ್ಷ 2-3 ಜನಸಂಖ್ಯೆ ಬರ್ತೇವೆ ಸೇವೆ ಮಾಡಕ್ಕೆ ಬಂದ್ರೆ ನಮ್ಗೆ ಎಲ್ಲ ಫಲ ಸಿಕ್ಕೈತೆ. ನಮ್ಮ ಅದರಿಂದ ನಾವು ದುಡಿದವ್ರು ಅದರಿಂದ ಸುಖ ಆಗೈತೆ ನಮ್ಗೆ ಅದರಿಂದ. ಮತ್ತು ಈ ಜನ ಎಲ್ಲ ಬಂದ್ರಿ ಏನು ಅವ್ರಿಗೆ ಇದ್ದದ್ದ ತಿಂದ ಎಲ್ಲ ಕೆಲಸ ಮಾತ್ರ ಎಲ್ಲರೂ ಮಾಡ್ತಾರೆ.
ಒಂದು ಸಣ್ಣ ಹುಡುಗನ ಕರ್ಕೊಂಡು ಎಲ್ಲರೂ ಮಾಡ್ತಾರೆ. ಅದರಿಂದ ನಮಗೆ ಸುಖ ಆಗೈತಿ. ಅದಕ್ಕೆ ಇಷ್ಟು ಜನ ಎಲ್ಲ ನಮ್ಮ ಬಂದು ಸೇವಾ ಮಾಡ್ತಾರೆ. ಮುಖ್ಯವಾಗಿ ಪ್ರತ್ಯಕ್ಷ ಆದ ಹಿರಿಯರು ನಮ್ಮ ಸುಧಾರು ನಮ್ಮ ಮೊದಲಿನ ಹಿರಿಯರಿಂದ ರೀ ಪ್ರತ್ಯಕ್ಷ ಆದ ಜನ ನಮ್ಮ ಮುಖ್ಯವಾಗಿ. ಅದರಿಂದ ನಮ್ಗೆ ಸುಖ ಸಂಬಂಧ ನಾವು 400-200 ಮಂದಿ ವರ್ಷ 2 ಜಾತ್ರೆ ಟೈಮ್ ಬರ್ತದೆ. ಇದು ಸೇವಾ ನಾವು ನೆಪಸ ತೊಗೊಳ್ರಿ, ಹೆಂಗೆ ರೊಕ್ಕ ತೊಗೊಳ್ರಿ, ರೂಪಾಯಿ ತೊಗೊಳ್ರಿ, ಅವ್ರು ಹೇಳಿದಟ್ಟೆ ಹೇಳಿ ಸೇವಾ ಮಾಡಿ ಹೋಗ್ತೀವಿ. ನಮ್ಮ ಕೆಲಸ ರೀ ಅಡುಗೆ ಮಾಡಕ್ಕೆ ನಮ್ಮನ್ನು ಎಷ್ಟೊತ್ತಿದ್ರು 2 ಗಾಡಿ ಕೊಟ್ಟು ಕಳಿಸ್ತಾರೆ ನಮಗೆ ಹುಬ್ಬಳ್ಳಿ ಅವ್ರು ಮುಖ್ಯವಾಗಿ. ಆ ಗಾಡಿ ಅವ್ರು 200 ಮಂದಿ ಬರ್ತಾರೆ ಟೈಮ್ ಇಲ್ಲ. ಅದರಿಂದ ನಮ್ಗೆ ಎಲ್ಲ ಫಲ ಸಿಗ್ತದೆ. ಯಾವ ಉದ್ದೇಶ ಇಟ್ಕೊಂಡು ಬರ್ತೀರಾ ಮಠಕ್ಕೆ 200 ಜನ? ನಮ್ಗೆ ಸೇವಾ ಮಾಡೋ ಉದ್ದೇಶದಿಂದ ಬರ್ತದೆ. ನಮ್ಗೆ ಸುಖ ಆಗಲಿ, ನಮಗೆಲ್ಲ ಹೆಣ್ಕೊಂಡು ಚಲೋ ಇರಲಿ, ನಮ್ಮ ದೇವ್ರು ಚಲೋ ಇರಲಿ ಅಂತ ಇದ್ದಾವೆ.